ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಔಟ್ಸೈಡು ಏನೋ ಮನೆ ಕಟ್ತಾವ್ರೆ, ಅದಕ್ಕೆ ಸ್ವಲ್ಪ ಸೌಂಡ್ ಬರ್ತಾ ಇದೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಾನು ಬೆಳಗ್ಗೆಯಿಂದನೂ ಕಾಯ್ತಾನೇ ಇದ್ದೀನಿ, ಸೌಂಡ್ ಬರ್ತಾನೇ ಇದೆ. ಇವಾಗ ಸ್ಟಾಪ್ ಆಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಆದ್ಮೇಲೆ ಮತ್ತೆ ಬರುತ್ತೆ. ಹಿಂಗಾಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇದೆ. ಫ್ರೆಂಡ್ಸ್, ನಾನು ಲಾಸ್ಟ್ ಬ್ಲಾಗಲ್ಲಿ ತುಂಬಾ ಅಂದರೆ ವಾಯ್ಸ್ ಓವರ್ ಅಷ್ಟೇ ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಹುಷಾರಿದಕ್ಕಿಲ್ಲ ನನಗೆ. ಅದು ಒಂದು ವೀಡಿಯೋಸ್ ಇತ್ತಲ್ಲ ಅಂಥೇಳಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದೆ. ಆಮೇಲೆ ಮತ್ತೆ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಲಾಸ್ಟು ಸಂಡೇದದು ವ್ಲಾಗು, ಸಂಡೇದೋ ಮಂಡೇದೋ ಈವ್ನಿಂಗ್ ಬ್ಲಾಗ್ ಮಾಡಿದೆ, ಅದೊಂದು ಎಡಿಟಿಂಗ್ ಮಾಡಿದೆ ಅಷ್ಟೇ. ಆಮೇಲೆ ಅದ್ರ ಮುಂದೆ ನನಗೆ ಬ್ಲಾಗ್ ಮಾಡೋಕ್ಕೆ ಆಗ್ತಾನೋ ಇದಕ್ಕಿಲ್ಲ, ತುಂಬ ಅಂದರೆ ತುಂಬಾ ಹುಷಾರಿರೋದಕ್ಕಿಲ್ಲ. ಹಂಗಾಗಿ ಇವಾಗಲೂ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಶೀತ ಇದೆ. ಶೀತ ನಾನೇನೇ ಮೆಡಿಸಿನ್ ತೊಗೊಳೋದಿಲ್ಲ. ಹುಷಾರು ಅಂದರೆ ಫೀವರ್ ಜ್ವರ ಬಂದರೆ ಮಾತ್ರ ಒಂದು ಸ್ವಲ್ಪ ಮಾತ್ರೆ ಎಲ್ಲ ನುಂಗ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೋಲ್ಡ್ಗೆ ತೊಗೊಳೋದಿಲ್ಲ, ಹೋಗಲಿ ಅದು ಕಫ ಎಷ್ಟಾದರೂ ಹೋಗಲಿ ಅಂತೇಳಿ ತಡ್ಕೊತೀನಿ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದೆ, ಇವಾಗ ಸೋರ್ತಾ ಇಲ್ಲ, ಅಂದರೆ ಗಟ್ಟಿ ಆಗಿಬಿಟ್ಟಿದೆ. ಬ್ಲಾಕ್ ಆಗಿದೆ ಮೂಗು. ಮೊನ್ನೆಯಿಂದಲೂ ಬ್ಲಾಕ್ ಆಗಿದೆ, ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಅಷ್ಟೊಂದು ನನಗೆ ಕೋಲ್ಡ್ ಆಗಿದ್ದರಿಂದ ಏನು ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇವಾಗ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನಿನ್ನೆದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಇತ್ತು, ಅದು ಇವಾಗ ಆಮೇಲೆ ಶೇರ್ ಮಾಡ್ತೀನಿ. ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು, ಅದು ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ವೀಡಿಯೋಸ್ ಮಾಡಿ ವ್ಲಾಗ್ ಮಾಡಿ ಹ್ಯಾಬಿಟ್ ಆಗಿದ್ದರಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಅಲ್ಲಿ ಇಲ್ಲಿ ತಗೊಂಡಿದ್ದು. ಒಂದು ವಾರದಲ್ಲಿ ಮಂಗಳವಾರದಿಂದ ಇವತ್ತು ಶನಿವಾರ, ಶುಕ್ರವಾರ ಮಟ್ಟ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಂದರೆ ಕುಕ್ಕಿಂಗ್ಸ್ ಏನು ಮಾಡಿದೆ, ರಾತ್ರಿ ಏನು ಮಾಡಿದೆ, ಆ ಥರ ಸ್ಪೆಷಲ್ ಆಗಿದ್ದರೆ ಮಾತ್ರ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದು ಆಮೇಲೆ ಶೇರ್ ಮಾಡ್ತೀನಿ. ಹಾಗೆ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ಸ್ವಲ್ಪ ಲೈಟಾಗೆ ತಿಂಡಿ ಎಲ್ಲ ಮಾಡೋಕ್ಕೆ ಹುಷಾರಿಲ್ಲಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ತಿಂಡಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ನೈಟ್ ಡಿನ್ನರ್ಗೆ ಸ್ವಲ್ಪ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟೈಮು ನನಗೆ ಆಗ್ತಾಯಿಲ್ಲ. ಅಂದರೆ ದಿನಾಲೂ ಹೆಂಗಾಗ್ತಾಯಿದೆ ಅಂದರೆ ನನಗೆ ಈ ಬೆಳಗ್ಗೆ ಎದ್ದ ತಕ್ಷಣ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮೂಡು ಫುಲ್ ಅಪ್ಸೆಟ್ ಆಗ್ತಾಯಿದೆ. ಆಮೇಲೆ ಕೆಲಸ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಕುತ್ಕೊಂಡು ಮಾತಾಡ್ತೀನಿ. ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ತಲೆ ಭಾರ ಆಗಿರುತ್ತೆ. ಆಮೇಲೆ ಆವಾಗಲೇ ಎದ್ದಿರ್ತೀನಲ್ವ, ತುಂಬಾ ಆಗ್ತಾಯಿಲ್ಲ. ತುಂಬ ಅಂದರೆ ತುಂಬಾ ಆಗ್ತಾ ಇದಕ್ಕಿಲ್ಲ ಒಂದು ವಾರದಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ರೈಸ್ ಐಟಮ್ಸು, ಇಲ್ಲಾಂದರೆ ದೋಸೆ ಆ ಥರ ಮಾಡಿ ಮೇಂಟೈನ್ ಮಾಡಿಬಿಟ್ಟೆ ಒಂದು ವಾರ. ಇವಾಗ ನೈಟ್ ಟೈಮು ಅಂದರೆ ಟೈಮ್ ಹೋಗ್ತಾ ಸ್ವಲ್ಪ ಬಿಸಿಲೇನಿಲ್ಲ ಬಿಡಿ. ಇವಾಗ ಆಷಾಢ ಸ್ಟಾರ್ಟ್ ಆಯಿತು, ಅದಕ್ಕೆ ಬಿಸಿಲೇನೂ ಇಲ್ಲ. ಅಂದರೆ ನಾನು ಎದ್ದು ಒಂದು ಸ್ವಲ್ಪ ಯಾವ ಥರ ಹೇಳಬೇಕು, ನಾನು ಎದ್ದಿದ್ದು ಸ್ವಲ್ಪ ಲಾಂಗಾಗಿ ಟೈಮ್ ಆಗ್ತಾ ಸ್ವಲ್ಪ ನನಗೆ ಪರವಾಗಿಲ್ಲ, ಹುಷಾರಾಗ್ತಾ ಇದ್ದೀನಿ. ಹಾಗಾಗಿ ನೈಟು ರೊಟ್ಟಿ ಚಪಾತಿ ಆ ಥರ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋಂಗೆ ನಮ್ಮ ಮನೇಲಿ ಚಪಾತಿ ರೊಟ್ಟಿ ತುಂಬ ಇಷ್ಟಪಡ್ತಾರೆ. ಚಪಾತಿ ರೊಟ್ಟಿನೇ ಮಾಡಬೇಕು ನಾನು, ಅದೇ ಇಷ್ಟಪಡೋದ್ರಿಂದ ಅದೇ ನೈಟ್ ಟೈಮು ಇವಾಗ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ಬೆಳಿಗ್ಗೆ ಮಾಡೋಳು, ಇವಾಗ ನೈಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವೀಕಿಂದ ಕರೆಕ್ಟಾಗಿ ಯಾವ ಥರ ಮಾಡ್ಕೊಬರ್ತಿದೆ, ಅಂದರೆ ರೈಸ್ ಕಡಿಮೆ ಮಾಡ್ತಿದ್ದೆ, ಅದೇ ಥರ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಯಾವ ಥರ ನನ್ನ ಹೆಲ್ತ್ ಹೆಂಗಿರುತ್ತೆ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೋತಾರೆ. ನನ್ನ ಮಗಳಾಗಲಿ ನನ್ನ ಹಸ್ಬೆಂಡ್ ಆಗಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿರುತ್ತಲ್ವ, ಅದೇ ಬೇಕು ಅಂತೇಳಿ ಹಠ ಏನೂ ಮಾಡಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇವತ್ತು ಹೇರ್ ವಾಶು ಮಾಡೋಗಿತ್ತು, ಅದಕ್ಕೆಲ್ಲ ವಾಶ್ ಮಾಡಿ ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ವಾಯ್ಸು ಸ್ವಲ್ಪ ಹೊರಗಡೆ ಕಡಿಮೆ ಆಗಲಿ ಅಂತ ಕಾಯ್ತಾ ಇದೆ. ಕಡಿಮೆ ಆಯ್ತು ಇವಾಗ, ಅದಕ್ಕೇ ಇಷ್ಟೊತ್ತಿಗೆ ಕಡಿಮೆ ಆಗುತ್ತೆ. ಅದಕ್ಕೇ ಇವಾಗ ಬೇಗ ವ್ಲಾಗ್ಸ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ಶನಿವಾರದ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಫಸ್ಟಿಗೆ ಹೋಗಿ ಸ್ಯಾರಿ ತೋರಿಸ್ತೀನಿ ರೀ ನಿಮ್ಗೂ. ಇದು ಸ್ಯಾರಿ
ಇದು ಸ್ಯಾರಿ ಅಲ್ವಾ ಫ್ರೆಂಡ್ಸ್, ಇವತ್ತು ತಗೊಂಬಂದಲ್ವಾ. ಇಲ್ಲಿ ಇವಾಗ ಎಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ದೀನಿ, ಅಂದರೆ ಹೊಸ ಹೊಸ ಸ್ಯಾರೀಸ್ ಎಲ್ಲ ಈ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಈ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಅಂದರೆ ಹೊಸವಂದರೆ ನನಗೆ ಬ್ಲೌಸ್ ಸ್ಟಿಚ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅವಾಗ ನೋಡಿದೆ ಈ ಕಡೆ ಎಲ್ಲ ಎತ್ತಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ಸೀರೆಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ, ಡ್ರೆಸ್ ಎಲ್ಲ ಆ ಕಡೆ ಸ್ವಲ್ಪ ಶಿಫ್ಟ್ ಮಾಡಿದ್ದೀನಿ. ಲಾಂಗ್ ಗೌನ್ಸು. ಇದು ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸ್ಯಾರಿ. ಇದು ಶರ್ಗು. ಇಲ್ಲಿ ಒಳಗಡೆ ಎಲ್ಲ ಈ ಥರ ಡಿಸೈನ್ ಇದೆ. ಕಲರ್ಸು ಡಾರ್ಕು ಯೆಲ್ಲೋ ಕಲರು, ಅರಿಶಿನ ಕಲರು ಡಾರ್ಕ್ ಆಗಿದೆ ಕಲರು. ಆಮೇಲೆ ಗ್ರೀನ್ ಕಲರು. ಕಲರ್ ಅಂದರೂ ಸೂಪರ್ ಆಗಿದೆ. ಹೋದ ವರ್ಷ ವರಮಹಾಲಕ್ಷ್ಮಿಗೆ ತಗೊಂಡಿರೋದು. ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ಸೀರೆ ಮಾತ್ರ ಸೂಪರ್ ಆಗಿದೆ. ಈ ಥರ ಇದೆ, ಈ ಥರ ಇದೆ. ಈ ಥರ ಇದೆ ಇಲ್ಲಿ ಫ್ರೆಂಡ್ಸ್. ಸಾರಿ ಇದು ಫುಲ್ಲು ಈ ಥರ ಇದೆ. ಇಲ್ಲಿ ಈ ಥರ ಒಂದು ಇದು ಫ್ರೂಟ್ಸ್ ಎಲ್ಲೇನಾಗುತ್ತೆ ಗೊತ್ತಿಲ್ಲ, ಫುಲ್ಲು ಅದೇ ಥರ ಇದೆ ಕೆಳಗಡೆ ಫುಲ್ಲು. ಆಮೇಲೆ ಈ ಥರ ಚಿಕ್ಕ ಬಾರ್ಡರ್ಸ್, ಇದು ಬಾರ್ಡರ್ ಇಷ್ಟಿದೆ. ಇದು ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ನಾನು ಸ್ಟಿಚ್ ಮಾಡ್ತಿಲ್ಲ ಈ ಸಲ, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ನಾನೇನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನಾನೆಲ್ಲೂ ಹೋಗೋದಿಲ್ಲಲ್ವಾ. ಮದುವೆಗಳಿಗೆಲ್ಲ ಹೋದರೆ ರೇಷ್ಮೆ ಸ್ಯಾರೀಸ್ ಎಲ್ಲ ತೊಗೊಂಡೋಗ್ತೀನಿ. ಸ್ಯಾರೀಸ್ ಎಲ್ಲ ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತೀನಲ್ವ. ನನಗೆ ಹಳೆಯ ಸೀರೆ ಇರ್ತಾವಲ್ವ, ಅದೆಲ್ಲ ಹೊಸ ಹಾಕೊಂಡ್ಬರ್ಬೇಕು. ನಾನು ಮದುವೆಯಿಂದ ಸೀರೆ ಹಾಕೊಂಡು ಬರಬೇಕು ಅಂತ ತುಂಬ ಇಷ್ಟ ಆಗುತ್ತಾ. ಇವಾಗೆಲ್ಲ ತೊಗೊಂಡಿರೋದು ಸೀರೆಗಳು ಬ್ಲೌಸೇ ಹೊಲಿಸೋದಿಲ್ಲ, ಆ ಥರ ಆಗಿದೆ ನನಗೆ. ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ರೇಷ್ಮೆ ಸೀರೆಗಳಿಗೆ ಬೇರೆ ಬೇರೆ ಥರ ಅದು ವರ್ಕಿರೋ ಬ್ಲೌಸ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಮ್ಯಾನೇಜ್ ಮಾಡ್ಕೊತೀನಿ. ಅಂದರೆ ನಾನು ತುಂಬ ಸೀರೆಲೇ ಉಟ್ಕೊಳ್ಳಲ್ಲ ಬಿಡಿ. ಮದುವೆಗಳಿಗೆ ಹೋದರೆ ದಾರಿಗೆ ಒಂದೇ ಸೀರೆ ಉಟ್ಕೊಳ್ಳೋದು. ರಿಸೆಪ್ಷನ್ ಮಾಮೂಲು ಲೆಹೆಂಗಾ ಹಾಕೋತೀನಲ್ವ, ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ವರ್ಷ ತಗೊಂಡಿರುವಂತಹ ಸ್ಯಾರಿ ನೆಕ್ಸ್ಟ್ ಇಯರ್ಗೆ ತಗೋತೀನಿ. ನಾನು ಲಕ್ಷ್ಮಿ ಕುದುರಿಸ್ತೀನಿ. ನಿಮಗೆ ಲಕ್ಷ್ಮಿ ಹಬ್ಬದ ದಿವಸನೇ ನಮ್ಮ ಮನೇಲಿ ಆ ಥರ ಲಕ್ಷ್ಮಿ ಕುದಿಸಿದೆ ಅಂತೇಳಿ ಎಷ್ಟು ವರ್ಷದ ಇದೆ ನನ್ನ ಹತ್ರ ಫೋಟೋಸೋದು, ಆವಾಗ ಶೇರ್ ಮಾಡ್ತೀನಿ. ಸರಿಲ್ಲ, ಈ ಸಲ ಇಲ್ಲ ಕುದುರಿಸ್ತೀನಿ. ಈ ಸಲ ಇಲ್ಲ ಶಾಪಿಂಗ್ ಮಾಡಬೇಕು. ಆವಾಗಲೇ ಇಲ್ಲೇನು ಆಷಾಢ ಸ್ಟಾರ್ಟ್ ಆಯಿತು ಬರ್ತಿಗ್ಲು. ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಬಂದುಬಿಟ್ರೆ ಫುಲ್ಲು ಟೆನ್ಷನ್ ಆಗುತ್ತೆ. ಯಾಕಂದರೆ ನಾನು ಒಬ್ಬಳೇ ಮಾಡಬೇಕಾ, ಎಲ್ಲ ಫುಲ್ಲು ಮ್ಯಾನೇಜು ನಾನು ಒಬ್ಬಳೇ ಮಾಡಬೇಕಾ. ಅದಕ್ಕೆ ನನಗೆ ತುಂಬ ಟೆನ್ಷನ್ ಆಗುತ್ತೆ ನಿಜ ಹೇಳಬೇಕು ಅಂದರೆ. ಒಂದು 2-3 ಮಂತ್ಸಿಂದನೇ ಫುಲ್ಲು ಟೆನ್ಷನ್ ಆಗುತ್ತೆ. ಈ ಸಲ ತುಂಬ ಟೆನ್ಷನು. ಈ ಸಲ ಎಲ್ಲ ನನಗೆ ಮಂತ್ಲಿದೆಲ್ಲ ಆದಮೇಲೆ, ಆಮೇಲೆ ಇವಾಗ ಒಂದು 10 ಡೇಸು ಇವತ್ತಿಂದ ಇದೆ. ಅದಕ್ಕೆ ಒಂದು 10 ಡೇಸ್ ಆದಮೇಲೆ, ಅಂದರೆ ನನಗೆ 10 ಡೇಸ್ ಏನಿಲ್ಲ 7 ಡೇಸ್ಗೆ ಸ್ಟಾಪ್ ಆಗುತ್ತಲ್ವ. 10 ಡೇಸ್ ನನಗೆ ಫುಲ್ ಕ್ಲೀನಾಗಿ ನಾನೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ಹೋಗಿ ಅಷ್ಟೊತ್ತಿಗೆ ನಾವು ಶ್ರಾವಣ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಾನು ನಾನ್ ವೆಜ್ಜು ಬಿಟ್ಬಿಟ್ಟಿರ್ತೀನಿ. ಒಂದು ವೀಕು ಫಸ್ಟೇ ಬಿಟ್ಬಿಟ್ಟಿರ್ತೀನಿ. ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಸ್ಯಾರಿ ತಂದ ತಕ್ಷಣವೇ ನಾನು ನಾನ್ ವೆಜ್ ಎಲ್ಲ ತರ್ತೀನಿ ಅಂತ ಗೊತ್ತಿರುತ್ತಲ್ವ, ಆವಾಗಲೇ ನಾನ್ ವೆಜ್ ಬಿಟ್ಬಿಡ್ತೀನಿ. ಹಾಗಾಗಿ ಒಂದು ವಾರ ಮುಂಚೆನೇ ಬಿಡ್ತೀನಿ. ಯಾಕಂದರೆ ಶ್ರಾವಣ ಸ್ಟಾರ್ಟ್ ಆಗಿ 2ನೇ ವಾರಕ್ಕೆ ಇರುತ್ತಲ್ವ. ನನಗೆ ನನ್ನ ಆಫೀಸ್ ಕೆಲಸ, ಆಮೇಲೆ ನನ್ನ ಮಗಳಿಗೆ ಹೋಗಿ ಸ್ಕೂಲಿಗೆ ಬಿಡೋದು, ನನ್ನ ಮಗಳಿಗೆ ಓದಿಸೋದು, ಮನೆ ಮೇಂಟೆನೆನ್ಸು, ಆಮೇಲೆ ನಾನು ಬ್ಲಾಗರ್ ಆಗಿದ್ದರಿಂದ ನನಗೆ ವೀಡಿಯೋ ಅವೆಲ್ಲ ಕೆಲಸ ತುಂಬ ಇರೋದ್ರಿಂದ ನನಗೆ ಮನೆ ಕ್ಲೀನಿಂಗ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಅದಕ್ಕೆ ನಾನು ಒಂದು ವಾರ ಶ್ರಾವಣ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಬಿಡೋದಿಲ್ಲ. ಬೇಗನೆ ನಾನ್ ವೆಜ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಅದೇ ಥರ ಮಾಡ್ತೀನಿ, ವರ್ಷವೂ ಅದೇ ಥರ ಮಾಡ್ತೀನಿ. ಅದಕ್ಕೆ ಇವಾಗ ಈ ಸ್ಯಾರಿ ತೆಗೆದು ಇಟ್ಕೊಂಡೆ. ಇವಾಗ ಹಾಗೇನೆ ಬ್ಲಾಗ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಒಂದು ಕ್ಲಿಪಿಂಗ್ ಶೇರ್ ಮಾಡೋಣ ಅಂದ್ಕೊಂಡು. ಅದಕ್ಕೆ ಇವಾಗ ಸ್ಯಾರಿ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಬ್ಲೌಸ್ ಹೋಗಿ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗ್ತೀನಿ. ಯಾಕಂದರೆ ಇವಾಗ ನನಗೆ ಆಗ್ತಾಯಿಲ್ಲ. ಅದಕ್ಕೆ ಸಂಜೆ ನನ್ನ ಹಸ್ಬೆಂಡ್ ಬರ್ತಾರಲ್ವ, ಅವಾಗ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರು ಕೊಟ್ಕೊಂಡು ಹೋದ್ಮೇಲೆ ಇದೊಂದು ಸ್ವಲ್ಪ ಬ್ಲೌಸ್ ಹೊಲಿಯಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ಯಾವ ಥರ ಬ್ಲೌಸ್ ಹೊಲಿಸ್ತೀನಿ ಅಂಥೇಳಿ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನೋಡೋಣ, ಯಾವಾಗ ಕೊಡ್ತಾರೆ ಯಾವಾಗ. ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಸ್ಯಾರಿಗೆ ಬ್ಲೌಸ್ ಹಾಕೋತೀನಲ್ವಾ, ಇದು ಈವ್ನಿಂಗ್ ಟೈಮ್ ಹಾಕೋತೀನಲ್ವಾ,
ಅವಾಗ ತೋರಿಸ್ತೀನಿ. ಸಿಂಪಲಾಗಿ ಹೊಲಿಸ್ತೀನಿ, ಏನು ಗ್ರ್ಯಾಂಡಾಗೇನು ಹೊಲಿಸಲ್ಲ. ಅದೇ ಗ್ರ್ಯಾಂಡಾಗಿ ಅಂದರೆ ತುಂಬ ಗ್ರ್ಯಾಂಡಾಗಿರೋ ಸೀರೆ ತೊಗೊಂಡ್ರೆ ಗ್ರ್ಯಾಂಡಾಗಿ ಹೊಲಿಸ್ಬೇಕಾಗುತ್ತೆ. ಇದು ಸ್ವಲ್ಪ ಸಿಂಪಲಾಗೆ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಬೇಡ ಅಂದ್ಕೊಂಡು ಇದು ಎಷ್ಟೋ ಕೊಟ್ಟು ತೊಗೊಂಡೆ, 2000 ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು ಅಷ್ಟೇ. ಅದಕ್ಕೆ ನೋಡೋಣ ಯಾವ ಥರ ಸಿಂಪಲಾಗಿ ಹೊಲ್ಸೋಣ. ನನ್ನ ಹತ್ರ ಸಿಂಪಲ್ ಬ್ಲೌಸೇ ಇಲ್ಲ ಜಾಸ್ತಿ, ಅದಕ್ಕೆ ಸಿಂಪಲಾಗಿ ಹೊಲ್ಸೋಣ ಇದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ ನಿಮಗೂ, ಸರಿನಾ. ಇವಾಗ ಇದು ಒಂದು ಕವರಲ್ಲಿ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಬ್ಲೌಸು ಮತ್ತು ಸ್ಯಾರಿ ಎರಡು ಕೊಡ್ತೀನಿ, ಜಿಗ್ ಜಾಗು ಫಾಲು ಹಾಗೆ ಬ್ಲೌಸ್ ಸ್ಟಿಚಿಂಗ್ಸು ಎಲ್ಲ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಬರೋಣ. ಏನು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅದೇ ವೀಡಿಯೋಸ್ ಏನು ಮಾಡೋದಿಲ್ಲ, ಎಲ್ಲ ನ್ಯಾಚುರಲ್ ಆಗಿನೇ ಇರುತ್ತಲ್ವಾ, ಅದಕ್ಕೆ ಬೇಡ ಅಂದ್ಕೊಂಡು. ಆಮೇಲೆ ಇನ್ನೇನು ಹೇಳಬೇಕು, ನಾನು ತಿಂಡಿ ತಿಂತೀನಿ, ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಆವಾಗಲೇ 11:30 ಆಗಿದೆ ಟೈಮು. ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ. ಅಷ್ಟೋ ತನಕ ನಾನು ನಿನ್ನೆದೆಲ್ಲ ವ್ಲಾಗ್ ಮಾಡಿದ್ದೀನಿ ಅಲ್ವಾ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ. ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಲೈಫಲ್ಲಿ ಆಗುವಂತಹ ಚೇಂಜಸ್ ಅಪ್ಡೇಟ್ ನಿಮ್ಗೂ ಕೊಡ್ತೀನಿ, ಸರಿನಾ. ಈ ಬ್ಲಾಗಲ್ಲಿ ಕೊಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಸರಿನಾ. ಏನೇನು ಆಗ್ತಾ ಇದೆ ಅಂಥೇಳಿ, ತುಂಬಾ ಚೇಂಜ್ ಆಗ್ತಾ ಇದೆ, ಅದೆಲ್ಲ ಏನೇನು ಆಗ್ತಾ ಇದೆ ಅಂಥೇಳಿ ನೋಡೋಣ. ಅದು ಸ್ವಲ್ಪ ಚೇಂಜ್ ಆಗಲಿ, ಫುಲ್ ಚೇಂಜ್ ಆದಮೇಲೆ ಹೇಳ್ತೀನಿ, ಸರಿನಾ. ಇವಾಗ ಇದು ಹೋಗಿ ತಿಂಡಿ ತಿಂದ್ಬಿಟ್ಟು ಹೋಗಿ ಕೊಟ್ಬಿಟ್ಟು ನನ್ನ ಮಗಳಿಗೆ ಹೋಗಿ ಕರ್ಕೊಂಡು ಬಂದು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ಅಷ್ಟು ತನಕ ಅದು ಹೋಗಿ ನೋಡ್ಕೊಂಡು ಬನ್ನಿ, ಸರಿನಾ. ಫ್ರೆಂಡ್ಸ್, ಇವತ್ತು ನಾನು ನೈಟ್ ಡಿನ್ನರ್ಗೆ ಬೆಂಡೆಕಾಯಿ ಕರಿ ಮಾಡ್ತಾ ಇದ್ದೀನಿ. ಇದು ಮತ್ತು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ರೆಸಿಪಿ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ರೆಸಿಪೀಸು ಶೇರ್ ಮಾಡ್ತೀನಿ, ಹಾಗೆ ಯಾವ ಥರ ಮಾಡಿದ್ದೆ ಅಂತ ಹೇಳೂ ಹೇಳ್ತೀನಿ. ಕರೆಂಟ್ ಬೇರೆ ಹೊರಟೋಗಿದೆ, ಅದಕ್ಕೇ ರೆಸಿಪೀಸ್ ಏನು ಶೂಟ್ ಮಾಡೋಕ್ಕಾಗಿಲ್ಲ. ಇವಾಗ ಇದಾಗಲಿ, ಆಮೇಲೆ ಇದು ಏನು ಮಾಡಬೇಕು ಅಂಥೇಳಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಹೇಗಾಗಿದೆ ಅಂಥೇಳಿ ಖಂಡಿತವಾಗ್ಲೂ ಹೇಳ್ತೀನಿ. ಫ್ರೆಂಡ್ಸ್, ಬೆಂಡೆಕಾಯಿ ಕರಿ ರೆಡಿ ಆಯಿತು. ಚೆನ್ನಾಗಾಗಿತ್ತು, ಒಂಥರ ಮಾಡಿದ್ದೆ, ಚೆನ್ನಾಗಿತ್ತು, ತಿನ್ಬೋದು, ಆ ಥರ ಚೆನ್ನಾಗಿತ್ತು. ನನಗೂ ಇತ್ತು. ಆ ಥರ ರೆಸಿಪೀಸ್ ಏನೂ ಶೂಟ್ ಮಾಡಿಲ್ಲ, ಯಾಕಂದರೆ ಕರೆಂಟ್ ಹೊರಟೋಗಿತ್ತು ಅಂಥೇಳಿ ಹಂಗೆ ಮಾಡಿಬಿಟ್ಟೆ. ಆಮೇಲೆ ನನಗೆ ಶೂಟ್ ಮಾಡೋ ಅಷ್ಟು ಪೇಷನ್ಸ್ ಇದಕ್ಕಿಲ್ಲ, ಅದಕ್ಕೂ ಮಾಡಲಿಲ್ಲ. ಆಮೇಲೆ ಇದ್ರ ಜೊತೆ ನಾನು ಇವತ್ತು ಎಲ್ಲ ಮಿಕ್ಸು ಕಾಳು ಹಾಕ್ಬಿಟ್ಟು ದೋಸೆ ಮಾಡಿದ್ದೀನಿ. ಅಂದರೆ 1 ಬಟ್ಲು ಅಕ್ಕಿ ತೊಗೊಂಡು 2 ಬಟ್ಲು ಎಲ್ಲ ಮಿಕ್ಸು, ನಿಮ್ಮ ಮನೇಲಿ ಯಾವ ಕಾಳು ಇರುತ್ತೋ ಒಣ ಕಾಳು ಅದೆಲ್ಲ ಒಂದು 2 ಅವರ್ ನೆನೆ ಹಾಕಿಬಿಟ್ಟು ಆಮೇಲೆ ರುಬ್ಬಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ದೋಸೆ ಹಾಕ್ಕೋಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಮಸಾಲೆ ದೋಸೆ ಹೆಂಗಿರುತ್ತೋ ಅದೇ ಥರ ಇರುತ್ತೆ, ಅದೇ ಟೇಸ್ಟಾಗಿರುತ್ತೆ. ಏನು ಎಲ್ಲ ಕಾಳು ಮಿಕ್ಸ್ ಮಾಡಿದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗೆಲ್ಲ ಇತ್ತು. ಉದ್ದಿನ ಬೇಳೆನೂ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿರೋದು ಹೆಸರುಬೇಳೆ, ಹೆಸರು ಕಾಳು, ಅಳಸಂಡೆ ಕಾಳು, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಆಮೇಲೆ ಮೂಂಗ್ ದಾಲ್ ಅಂತಾರಲ್ವ, ಕೆಂಪು ಬೇಳೆ, ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಮನೇಲಿ ಊಟ ರೆಡಿ ಆಯಿತು. ಇದು ಊಟಕ್ಕೆ ಮಾಡ್ಕೊಂಡಿದ್ದೆ, ಯಾಕಂದರೆ ಬೆಳಿಗ್ಗೆ ಬಾಕ್ಸಿಗೆಲ್ಲ ಮಾಡಿದ್ರೆ ಅದು ತಣ್ಣಗಾದ್ಮೇಲೆ ತಿನ್ನೋಕ್ಕಾಗುತ್ತೋ ಗೊತ್ತಿಲ್ಲ, ಅದಕ್ಕೇ ಊಟ ಮಾಡೋವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಂಡಿದ್ದೆ. ಇತ್ತು ಇವಾಗ ನೆಕ್ಸ್ಟ್ ಡೇಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗಳಿಗೆ ಇವತ್ತು ಆಲೂ ಕಟ್ಲೆಟ್ ಮಾಡ್ತಾಯಿದ್ದೆ. ಅದ್ರದ್ದು ಪೂರ್ತಿ ಏನು ರೆಸಿಪೀಸ್ ಏನೋ ಶೇರ್ ಮಾಡೋಕ್ಕಾಗಿಲ್ಲ, ನನಗೆ ಹುಷಾರಿದ್ದಕ್ಕಿಲ್ಲ ಅಂಥೇಳಿ. ಆಮೇಲೆ ನನಗೆ ಅಷ್ಟು ಪೇಷನ್ಸ್ ಇದ್ದಕ್ಕಿಲ್ಲ, ಸುಮ್ಮನೆ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೆ, ಅದು ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೆ. ಯಾವ ಥರ ಮಾಡಿದ್ದೆ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ, ಯಾವುದಾದ್ರೂ ಬರುವಂತಹ ವ್ಲಾಗಲ್ಲಿ ಮಾಡ್ತೀನಲ್ವ, ಆವಾಗ ಶೇರ್ ಮಾಡ್ತೀನಿ, ಸರಿನಾ. ಚೆನ್ನಾಗಾಗಿತ್ತು. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳೂ ನನಗೆ ಕಮೆಂಟ್ ಮಾಡಿ. ಅದ್ರ ಜೊತೆ ಇವತ್ತು ತಿಂಡಿಗೆ ಬಂದುಬಿಟ್ಟು ಟೊಮೊಟೊ ರೈಸ್ ಮಾಡಿದ್ದೆ, ಎಲ್ಲ ಕಾಳೆಲ್ಲ ತರಕಾರಿ ಎಲ್ಲ ಹಾಕಿ ಆಮೇಲೆ ಟೊಮೊಟೊ ರೈಸ್ ಮಾಡಿದ್ದೆ. ಟೊಮೊಟೊ ರೈಸು ಆಮೇಲೆ ಅದ್ರ ಜೊತೆ ಆಲೂ ಕಟ್ಲೆಟು ಇವತ್ತಿನ ಬೆಳಗ್ಗಿನ ತಿಂಡಿ, ಹಾಗೆ ಸ್ನ್ಯಾಕ್ಸ್ ಆಯಿತು.
ಆ, ಅದೇ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾವೂ ತಿನ್ಬೋದು. ನಾವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ತವಾ ಫ್ರೈ ಮಾಡಿದ್ದೀನಿ. ಅಂದರೆ ಡೀಪ್ ಆಯಿಲ್ ಫ್ರೈ ಮಾಡಿಲ್ಲ. ಆಮೇಲೆ ಮತ್ತೆ ನಾನು ನೈಟಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೇ ಆ ಥರದ್ದು ಏನೇನು ಬೇಕು ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಸಾಲೆ ರೊಟ್ಟಿಗೆ ಏನೇನು ಬೇಕು ಅಂಥೇಳಿ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 2 ಗಡ್ಡೆ ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಸೊಂಪು ಇಲ್ಲಾಂದರೆ ಜೀರಿಗೆ ಹಾಕ್ಕೊಳ್ಳಿ. ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊಪ್ಪಿಂದಿಕ್ಕಿಲ್ಲ ಅಂಥೇಳಿ. ಇವಾಗ ಅದೆಲ್ಲ ಹಾಕಿ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇವಾಗ ಎಲ್ಲ ಕಟ್ ಮಾಡಿ ಕ್ಯಾರೆಟು, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದೆಲ್ಲ ಒಂದೊಂದೇ ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಆಮೇಲೆ ನೀವು ಯಾವ ಥರ ಮಾಡ್ತೀರಾ ಅಂತೇಳೂ ನನಗೆ ಕಮೆಂಟ್ ಮಾಡಿ. ಇದು ನೀವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಹಾಕ್ಬೋದು. ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅಕ್ಕಿ ಹಿಟ್ಟಲ್ಲಿ ಹಾಕಿ ಕಲಿಸ್ಬಿಟ್ಟು ರೊಟ್ಟಿನೂ ಮಾಡ್ಬೋದು. ಅದು ಬೇರೆ ಥರ ಟೇಸ್ಟ್ ಆಗುತ್ತೆ. ಇದೂ ಚೆನ್ನಾಗಿರುತ್ತೆ. ಈ ಥರ ಇದೂ ಒಂದ್ಸಲ ಹಸಿ ಇದ್ದಾಗ ಅಂದರೆ ಸಣ್ಣಕ್ಕೆಲ್ಲ ಹೆರ್ಚಿರಬೇಕು. ಇದಕ್ಕೆ ಸೊಪ್ಪಕ್ಕಿ ಸೊಪ್ಪು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊಪ್ಪಕ್ಕಿ ಸೊಪ್ಪು ಇದಕ್ಕಿಲ್ಲ ಅಂಥೇಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕ್ವಾಂಟಿಟಿ ನಿಮಗೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತದೆ, ತರಕಾರಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಇಲ್ಲ ಕಲಸಿದ್ಮೇಲೆ ಅದು ಸರಿ ಹೋಗುತ್ತೆ. ಆಗ ಇದು ಎಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಕಲಿಸ್ತೀನಿ. ಇದು ನೀರು ಹಾಕಲ್ಲ ಇವಾಗಲೇ. ಫಸ್ಟಿಗೆ ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೋತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪನೇ ನೀರಾದರೆ ಸಾಕು. ಕ್ಯಾರೆಟು ಮತ್ತು ಈರುಳ್ಳಿ ನೀರು ಬಿಡೋದ್ರಿಂದ ನಾವು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ನೀರಾಗಿ ಹೋಗ್ಬಿಡುತ್ತೆ. ಅದಕ್ಕೇ ಯಾವ ಥರ ಕಲಿಸ್ಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ. ಒಂಥರ ಚಪಾತಿ ಹಿಟ್ಟು ರೊಟ್ಟಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತಟ್ಟಕ್ಕೆ ಬರಬೇಕು ಅಂದರೆ ನಾನು ಕೈಯಲ್ಲಿ ತಟ್ತಾ ಇಲ್ಲ, ಒಂದು ಕಾಟನ್ ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದ್ರ ಮೇಲೆ ತಟ್ತೀನಿ. ಹಾಗಾಗಿ ತಟ್ಟಕ್ಕೆ ಬರೋ ಹಾಗೆ ನಾನು ಕಲಸಿ ಇಟ್ಕೋಬೇಕು. ನೀವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ನೀರು ಬಿಟ್ಕೊಂಡಿರುತ್ತೆ, ಆವಾಗ ಚೆನ್ನಾಗಿ ಕಲಿಸ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಮೆತ್ತಗಾದರೆ ಸಾಕು. ನನಗೆ ಇಷ್ಟು ಮೆತ್ತಗಾದರೆ ಸಾಕು. ಎಲ್ಲದಕ್ಕೂ ಕಲಿಸಿ ಇವಾಗ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಯಾವುದು ಕಾಟನ್ ಬಟ್ಟೆ ಯೂಸ್ ಮಾಡ್ತೀನೋ ಅದೇ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಒದ್ದೆ ಮಾಡಿ ಹೀಗೆ ಎಲ್ಲ ಕಡೆನೂ ಕವರ್ ಮಾಡಿ ಫುಲ್ಲು ಕವರ್ ಮಾಡಿಬಿಟ್ಟು ಮುಚ್ಚಿ ಒಂದು 10 to 20 ಮಿನಿಟ್ಸ್, ನಿಮ್ಮ ಹತ್ರ ಜಾಸ್ತಿ ಇದ್ರೂ ಒಂದು ಅರ್ಧ ಗಂಟೆ ಇಡಿ. ಹಾಗೇ ಕಾಟನ್ ಬಟ್ಟೆ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಇಡಬೇಕು. ಫ್ರೆಂಡ್ಸ್, ನಾನು ಇವಾಗ ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ. ಇವಾಗ ನಾನು ರೊಟ್ಟಿ ಮಾಡ್ತೀನಿ. ನೋಡಿ ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ರೊಟ್ಟಿ ತಟ್ಟೋ ವೀಡಿಯೋನ ಮಾಡ್ಕೊಂಡಿದ್ದೆ. ಅದು ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಹಾಗಾಗಿ ರೊಟ್ಟಿ ಮಾಡಿದ್ಮೇಲೆ ವೀಡಿಯೋಸ್ ಇತ್ತು, ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾರಿ, ನೆಕ್ಸ್ಟ್ ಟೈಮ್ ಮಾಡೋವಾಗ ಖಂಡಿತವಾಗ್ಲೂ ಈ ಥರ ಪೂರ್ತಿ ಯಾವ ಥರ ರೊಟ್ಟಿ ಮಾಡಬೇಕು ಅಂಥೇಳಿನೂ ಶೇರ್ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ನನಗೆ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೇ ಮತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಫೇಸ್ ವಾಶ್ ಎಲ್ಲ ಮಾಡಿ ಆಮೇಲೆ ತುಂಬಾ ಸ್ವಲ್ಪ ಹೊಟ್ಟೆ ಎಲ್ಲ ನೋಯ್ತಾ ಇತ್ತು. ಅದಕ್ಕೆ ಮತ್ತೆ ವೀಡಿಯೋಸ್ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Take care.